ಹೊಸೂರ್ಗಾಗಿದೆ, ಮತ್ತು ನಮ್ಮ ಗೋಳೂರು ಡಿ ಬಿ ಕುಪ್ಪೆ ಅಂತವ್ರಿಗೆ ಆಗಿಲ್ಲ. ಯಾಕಂತಂದರೆ ಅವ್ರಿಗಾಗಿದೆ, ನಮಗಾಗಿಲ್ಲ, ಮಚ್ಚೂರ್ಗೂ ಆಗಿಲ್ಲ. ಯಾಕಂತಂದರೆ ಈಗ ಅವರು ಏನು ಆಧಾರ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವು ಆಧಾರ ಎಲ್ಲ ಕೊಟ್ಟಿದ್ದೀವಿ. ಆದರೂ ಏನು ಹೇಳ್ತಾ ಇದ್ದಾರೆ, ನಮ್ಗೆ ಹೊಸ ಅಂಶರಕ್ಷೆ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ನಾವು ಕೂಲಿ ಮಾಡೋಂಥ ಬಡ ಜನ ಮಾಡೋದು 400 ರೂಪಾಯಿ ಕೆಲಸ. ಅದನ್ನು ತಗೊಂಬಂದು ಇವ್ರು ಹೊಟ್ಟೆ ಮೇಲೆ ಕೊಟ್ಟರೆ, ಅವ್ರ ಬಾಯಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಕಲಿಸೋದು ನಾವು ಸರ್? ನಮ್ಮ ಹಕ್ಕುಪತ್ರ ಏನೋ ನಾವು ಕೇಳ್ತಾ ಇಲ್ಲ. ನಮಗೊಂದು ಹಕ್ಕುಪತ್ರ ಮಾಡಿಕೊಡಿ ಅಂತ ನಾವು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. DC ಆಫೀಸ್ ಅದೇ ಅವರು ನಮಗೆ ಒಂದು ಹೆಣ್ಣು ಅವರು ನಮಗೆ ನ್ಯಾಯ ಕೊಡಿಸಿಲ್ಲ ಅಂತಂದರೆ ಸರ್, DF ಅವರು ನ್ಯಾಯ ಕೊಡಿಸಿಲ್ಲ ಅಂತಂದರೆ ಅವ್ರಿಗೆ ಹೇಗೆ ನ್ಯಾಯ ಸಿಗುತ್ತೆ? ನಾವು ಇಷ್ಟೊಂದು ಜನ ಮಹಿಳೆಯರು ಮತ್ತು ಗ್ರಾಹಕರು ಹೋಗಿ ಅಲ್ಲಿ ಕಾಯ್ಕೊಂಡು ಕೂತಿದ್ವಲ್ಲ, ಅವ್ರು ಯಾಕೆ ಬಂದು ನಮ್ಮ ಕಷ್ಟ ನಾವು ಕೇಳಿಲ್ಲ? ಅವರು ಕೇಳಲೇಬೇಕು. ನಮ್ಮ ನ್ಯಾಯ ಸಿಗಬೇಕು. ನಮ್ಮ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅದ್ರ ಡಿಪೆಂಡ್ ಮೇಲೆ ನಿಂತಿದ್ದೀವಿ. ಇನ್ನು ಮುಂದೆ ಅವ್ರು ಯಾವುದು ಗಮನ ತಗೊಂಡಿಲ್ಲ ಅಂತಂದರೆ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನನ್ನ ಹೆಸರು ಶೈಲೇಂದ್ರ ಕುಮಾರ್ ಅಂತೇಳಿ, ಬುಡಕಟ್ಟು ಸಂಘಟನೆಯಿಂದ. ಭಾಳ ಪ್ರಮುಖವಾಗಿ ಇವತ್ತು ಬಂದಿರತಕ್ಕಂತಹ ಏನು ಉದ್ದೇಶಕ್ಕೆ ಬಂದಿದ್ದಾರೆ ಜನರು ಅಂತಂದರೆ, ಅವರಿಗೆ ಈಗಾಗಲೇ 371 ಅರ್ಜಿಗಳನ್ನು ಈಗಾಗಲೇ SDLCಯಿಂದ ಹೋಗಿ DLC ಕಮಿಟಿಲಿ ಇದೆ. ಆ DLC ಕಮಿಟಿಲಿ ಇರುವಾಗ ಹಕ್ಕುಪತ್ರ ಕೊಡುವ ಸಂದರ್ಭದಲ್ಲಿ ಇವರಿಗೆ ವಂಶವೃಕ್ಷ ಬೇಕು ಅಂತೇಳಿ ಅವರು ಇವತ್ತು ಕೂಡ ಅದನ್ನು ಮೀನಮೆಸೆ ಎಣಿಸಿ 2 ಬಾರಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ಅಧಿಕಾರಿಗಳು ಅದನ್ನು ಮನ್ನಣೆಗೆ ತಗೊಂಡೇ ಇವರನ್ನು ಭಾಳ ಅಲ್ಲಾಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರು ನೊಂದು ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಮತ್ತು ತಾಲೂಕು ಕಚೇರಿ ಎದುರುಗಡೆ ಬಂದು ಅವರು ಈ ಒಂದು ಹಕ್ಕುಪತ್ರಕ್ಕಾಗಿ ಅವ್ರದ್ದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು 2012ಕ್ಕಿಂತ ಮುಂಚೆ ಬಂದಿಲ್ಲ ಅಂತೇಳಿ 80 ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಅನ್ಯಾಯ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ಮತ್ತು ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ. ಇದು ಪರಿಶೀಲನೆಯಾಗಿ ಈ 371 ಮತ್ತು 80 ಅರ್ಜಿಗಳು ಭಾಳ ಇತ್ಯರ್ಥ ಬೇಗ ಆಗಬೇಕು ಅನ್ನೋದು ಈ ಒಂದು ಹಕ್ಕೊತ್ತಾಯವನ್ನು ನಾವು ಹೇಳ್ತಾ ಇದ್ದೀವಿ. ಸರ್, ಏನು ವಿಷಯಕ್ಕೆ ನೀವು ಅರ್ಜಿಗಳನ್ನ ಇದು ಮಾಡ್ತಾ ಇದ್ದಾರೆ? ಈಗ ನಾವು ಅರಣ್ಯದಲ್ಲಿ ಭೂಮಿ ವಾಸ ಮಾಡ್ತಾ ಇದ್ದೀವಿ ಮತ್ತು ಅರಣ್ಯದಲ್ಲಿ ಅನುಭವ ಇದ್ದೀವಿ. ಆ ಭೂಮಿಗೆ ನಾವು ಅರ್ಜಿಗಳನ್ನು ಹಾಕೊಂಡಿದ್ದೀವಿ. ಆ ಅರ್ಜಿಯಲ್ಲಿ ನಮ್ಮ ಇರ್ತಕ್ಕಂಥ ಭೂಮಿಗೆ ಹಕ್ಕುಪತ್ರ ಕೊಡಬೇಕು ಅನ್ನೋದು ಭಾಳ ಮುಖ್ಯ ನಮ್ಮದು ಹಕ್ಕೊತ್ತಾಯ. ಸುಬ್ರಹ್ಮಣ್ಯ ಸ್ವಾಮಿ ಅಂತೇಳಿ DB ಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಸರ್, ಈಗಾಗಲೇ ನಮ್ಮ ಏನು DB ಕುಪ್ಪೆ ಭಾಗದಲ್ಲಿ 244 ಅರ್ಜಿಗಳು ಈ ಹಿಂದೆ DC ಅವರು ಇದ್ದಂಥ ಸಂದರ್ಭದಲ್ಲಿ 244 ಅರ್ಜಿಗಳನ್ನು ಇದೇ ದಾಖಲಾತಿ, ಇದೇ ಸೇಮ್ ಡಾಕ್ಯುಮೆಂಟ್ಸಲ್ಲೇ ವಿತರಣೆ ಮಾಡಿದರು, ಹಕ್ಕುಪತ್ರವನ್ನು ವಿತರಣೆ ಮಾಡಿದರು. ಈಗ 371 ಅರ್ಜಿಗಳು ಈಗಾಗಲೇ ಏನು AC ಕಮಿಟಿಯಿಂದ ಮತ್ತು DC ಅವರ ಕಮಿಟಿಯಲ್ಲಿ ತೀರ್ಮಾನ ಆಗಿ ಅಲ್ಲಿ ಅನುಮೋದನೆ ಆಗಿದೆ. ಬಟ್ ಇವರು ಏನು ಮಾಡಿದ್ದಾರೆ ಅಂದರೆ, DCF ಅವರು, ಸೀಮಾ ಮೇಡಮ್ ಅವರು ಏನು RD ವಂಶವೃಕ್ಷ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಆದರೆ ನಾವು ST ಜನಾಂಗ ಇರೋದ್ರಿಂದ RD ವಂಶವೃಕ್ಷ ಅದೇನು ಒಂದು ದಾಖಲೆ ಅಲ್ಲನೇ ಅಲ್ಲ. ಅದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಏನು ಡಾಕ್ಯುಮೆಂಟ್ಸ್ ಅಂತಂದರೆ ಎರಡೇ ಡಾಕ್ಯುಮೆಂಟ್ಸು ನಮ್ಮ ST ಜನಾಂಗದವರು ಬಿಡಬೇಕು ಅಂತ ಕೇಳಿದ್ದಾರೆ. ಒಂದು ಹಿರಿಯರ ಹೇಳಿಕೆ ಅಥವಾ ಅವರ ಹಿಂದಿಲ್ಲ 2004 2006 ಅವ್ರದ್ದು 65 ವರ್ಷ ಇರೋದು ದಾಖಲೆಗಳು, ಚುನಾವಣೆ ಗುರುತಿನ ಚೀಟಿ ಆಗಿರ್ಬೋದು, ಅದು ಎರಡೇ ದಾಖಲಾತಿ. ಇದರ ಆಧಾರದ ಮೇಲೆ ಕೆಲವೊಂದು ಹಕ್ಕುಪತ್ರಗಳನ್ನ ಅಲ್ಲಿ ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಈಗಾಗಲೇ ನಾವು DCF ಅವ್ರಿಗೂ ಮತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿನ ಕೊಟ್ಟಿದ್ದೀವಿ. ಈ ಮನವಿಯನ್ನು ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ರವಾನೆ ಮಾಡಿ ಅವರು ಮುಂದಿನ ದಿನದಲ್ಲಿ ಇದೇ ಡಾಕ್ಯುಮೆಂಟ್ಸ್ಗೆ ಅವರು ನಮಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿಸ್ಕೊಡ್ಬೇಕು. ಇಲ್ಲದಿದ್ದಂಥ ಒಂದು ಸಂದರ್ಭದಲ್ಲಿ ನಾವು ಮುಂದೆ ಎಲ್ಲರೂ ಸೇರಿ ಒಂದು ಉಗ್ರ ಹೋರಾಟವನ್ನು ನಾವು ಬಳ್ಳೆ RFO ಆಫೀಸ್ ಮುಂದೆ ನಾವು ಉಗ್ರ ಹೋರಾಟವನ್ನು ಇನ್ನೊಂದು 15 ದಿನ ನಾವು ಕಾಯ್ದು ನೋಡ್ತೀವಿ. ತದನಂತರ ಆಗಲಿದ್ದ ಸಂದರ್ಭದಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ನಾವು ಮಾಡಿ ಈ ಒಂದು ಹಕ್ಕುಪತ್ರವನ್ನು ನಾವು ಪಡ್ಕೊಳ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಸರ್, ನಮಸ್ಕಾರ. DB ಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂಬಂಧಪಟ್ಟಾಗಿ ಆ ಏರಿಯಾದಲ್ಲಿ ಅರಣ್ಯ ಹಕ್ಕು ಸಮಿತಿಗಳು ಇದ್ದು ಕೂಡಿ ಅಲ್ಲಿ ರೆಗ್ಯುಲೇಷನ್ ಎಲ್ಲ ಮಾಡಿ ಪಾಸ್ ಮಾಡಿ ಎಲ್ಲ ಅಧಿಕಾರಿಗಳು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸಿ ಅಲ್ಲಿ ಎಲ್ಲ ಅಧಿಕಾರಿ ರೆಗ್ಯುಲೇಷನ್ ಮಾಡಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡಿ ಆಮೇಲೆ ಅದನ್ನು AC ಆಫೀಸಲ್ಲಿ ಅದು ನೋಡಿ ನಕ್ಕ ಪರಿಶೀಲಿಸಿ ಎಲ್ಲ ಅಧಿಕಾರಿಗಳು ಸೈನ್ ಹಾಕಿ DC ಆಫೀಸ್ಗೆ ಹೋಗಿ ಅಲ್ಲೇನೋ ಹಕ್ಕುಪತ್ರ ಕೊಡೋ ಸಮಯದಲ್ಲಿ ಅರಣ್ಯ ಇಲಾಖೆಯಲ್ಲಿ ಒಬ್ಬರು ಮೇಡಮ್ ಅಂತ DF ಅಂತ ಹೇಳೋರು ಅಧಿಕಾರಿಗಳು ಅದಕ್ಕೆ ಕೊಕ್ಕೆ ಹಾಕಿ ನಮ್ಗೆ ಕೊಡೋಕ್ಕಿಲ್ದಂತ ಮಾಡಿ ಅಲ್ಲಿ ತಡೆಗಟ್ಟಿ ಬಿಟ್ಟು ಏನು ಅಂಶ ಬೇಕು ಏನೇನೆಲ್ಲ ಬೇಕಂತೇಳಿ ನಮ್ಗೆ ಮಾನಸಿಕ ಕಿರುಕುಳ ಕೊಟ್ಟು ನಮ್ಗೆ ತಡೆ ಹಿಡ್ಬಿಟ್ಟಾರೆ. ಮಾನ್ಯ ಮುಖ್ಯಮಂತ್ರಿ, ನಿಮ್ಮ ಜಿಲ್ಲೆಯಲ್ಲಿ ನಮ್ಗೆ ಭಾರಿ ಅನ್ಯಾಯ ಆಯ್ತದೆ. ನೀವು ಎಲ್ಲ ಥರದ ಸರ್ಕಾರದಲ್ಲಿ ಜನಗಳಿಗೆ ಅನುಕೂಲ ಮಾಡ್ತೀರಿ. ಒಟ್ಟಿಗೆ ಈ ಬಡ ಜನ ತಾಲೂಕುಗಳಿಗೆ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿರೋ ಜನ 95 ಭಾಗ ಜನ ಎಷ್ಟು ಜನಾಂಗ ಜೇನುಗುರುಬ ಜನಾಂಗ ಇಷ್ಟು ಅನ್ಯಾಯ ಆಯ್ತದೆ. ಅಧಿಕಾರಿಗಳು ನಿರ್ದೇಶನ ಮಾಡ್ತಾರೆ. ಅದನ್ನು ಮಾನ್ಯವರು ಮುಖ್ಯಮಂತ್ರಿಯವರು ಅದನ್ನು ಶ್ರಮೆ ಪಡಲಿಲ್ಲ. ನೀವು ಅದನ್ನು ಮನಸ್ಸು ಮಾಡಿ ಜನರಿಗೆ ಕೆಲಸ ಆಗಲ್ಲ. ಅದೇ MLA ಇರ್ತಾರೆ, ಹಲವಾರು ಸತಿ ಹೋಗಿನೂ ಅವರು ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ. ಹೇಳಿದ್ರು ಅಧಿಕಾರಿಗಳನ್ನ ಮೈಂಡ್ ಮಾಡಲ್ಲ, ನಿರ್ದೇಶನ ಮಾಡ್ತಾರೆ. ಆ ಸ್ವಾಮಾನ್ಯ ಅಧಿಕಾರಿಗಳಿಗೆ ನೀವು ಏನಾದರೂ ಕಿವಿ ಮಾತೇಳಿ ಸಾರ್ವಜನಿಕರ ಕೆಲಸ ನೀವು ಹಕ್ಕುಪತ್ರ ಕೊಡಿಸ್ಕೊಡಿ. ಗ್ರಾಮ ಪಂಚಾಯತ್ ಮನೆ ಬಂದರೆ ಮನೆ ಕಟ್ಟಕ್ಕೆ ಹೋದರೆ ಹಕ್ಕುಪತ್ರ ತಗೊಂಡು ಕಟ್ಟಿ ಅಂತೇಳಿ ತಡೆ ಹಿಡಿತಾರೆ. ಆಮೇಲೆ ಗ್ರಾಮ ಪಂಚಾಯತ್ ಸರ್ಕಾರದಿಂದ ಮಂಜೂರಾಗಿ ರೋಡ್ ಬಂದರೆ ತಡೆ ಹಿಡಿತಾರೆ. ಆಮೇಲೆ ಏನೋ ಅಂಗನವಾಡಿ ಕಟ್ಟಬೇಕಂತ ಹೇಳಿದ್ರೆ ಅದಕ್ಕೂ ತಡೆ ಇರ್ತಾರೆ. ಪ್ರತಿಯೊಂದು ಅಲ್ಲಿ ನಮ್ಮ ಮಾನಸಿಕ ಕಿರುಕುಳ ಅರಣ್ಯ ಇಲಾಖೆಯವರು ನಮಗೆ ಜಾಸ್ತಿ
ರೀತಿ ನಮಗೆ ಹಿಂಸೆ ಮೇಲೆ ಹಿಂಸೆ ಕೊಟ್ಕೊಂಡಿರ್ತಾರೆ ಮಾನ್ಯ ಮುಖ್ಯಮಂತ್ರಿ. ನೀವು ಅದನ್ನು ನೋಡಿದ ತಕ್ಷಣ ನಮ್ಮ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗೆ ನಾನು ಕಲಿಕಲಗನೆ ಬೇಡ್ತೀನಿ. ನಿಮ್ಮ ತವರು ಜಿಲ್ಲೆ, ನಿಮ್ಮ ಜಿಲ್ಲೆಯಲ್ಲಿ ಏನು ನಡೀತಾರೆ ಅನ್ಯಾಯ, ಅಧಿಕಾರಿಗಳು ಕುಮ್ಮತ್ತಿನ ಸಭೆ ನೀವು ನಕ್ಕಾಚಾರ ಹಾಕಿ ಆ 385 ಅರ್ಜಿಗಳಿಗೆ ಹಕ್ಕುಪತ್ರ ಅರ್ಜಿಗೆ ನೀವು ಅಧಿಕಾರಿಗಳು DF ಹೇಳ್ಬಿಟ್ಟು ಕನ್ಸಲ್ಟ್ DC ಗೆ ಏನು ಅಂತ ತಿಳುವಳಿಕೆ ಇಲ್ಲ ಅಂತ ಕಾಣ್ತದೆ. ನೋಡಿದ್ರೆ ಹೋದ DC 244 ಅರ್ಜಿಗೆ ಹಕ್ಕುಪತ್ರ ಸೈನ್ ಕೊಟ್ಟರು. ಈ DC ಗೆ ಏನೋ ಅನುಭವ ಇಲ್ವಾ, ಅಲ್ಲ ಅನುಭವ ಅದೆಯೋ ಅಂತ ಗೊತ್ತಿಲ್ಲ, ಇಲ್ಲ ಅರಣ್ಯ ಇಲಾಖೆಯವರು ಮಾತು ಕೇಳ್ತಾರೆ ಅಂತ ಗೊತ್ತಿಲ್ಲ. ಇವರು ನಿರ್ದಾಕ್ಷಿಣ್ಯದಿಂದ ನಮ್ಮ ಈ ಜನಗಳಿಗೆ ಭಾರಿ ಹಿಂಸೆ ಅಂದರೆ ಅಷ್ಟೆಷ್ಟು ಹಿಂಸೆ ಇಲ್ಲ, ಭಾರಿ ಇಲಾಖೆ ಈ ಅರಣ್ಯ ಇಲಾಖೆಯವರು ಭಾರಿ ಕಿರುಕುಳ ಮಾಡ್ತಾಯಿದ್ದಾರೆ. ಅದನ್ನು ನ್ಯಾಯ ದೊರಕಿಸಬೇಕಂತೇಳಿ ನಾನು ಮುಖ್ಯಮಂತ್ರಿಗೆ ಕಲಕಲನ ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮಾನ್ಯ ಮುಖ್ಯಮಂತ್ರಿ, ಜೈ ಹಿಂದ್. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.